ನಿಂಗೆ ಒಂದಿಷ್ಟು ದಿವಸಕ್ಕೆ ಇವತ್ತು ಯಾವಾಳು ಇಲ್ಲ ಇಲ್ಲಿ. ಹೆಂಗೋ ಒಬ್ಳೆ ಕೆಲಸ ಮಾಡ್ತಾ ಅವಳಿ ಕಡೆ. ಹಾಂ, ಮಾತಾಡ್ಸ್ಬಿಡ್ತೀನಿ ಇರು ಹೊಸಿ. ನಿಂಗೆ ನಿಂಗೆ ಯಾರು ಗೌಡ್ರ ದನಿ ಇದ್ದಂಗದಲ್ಲ. ಗೌಡ್ರೆ ಏನಾದ್ರು ಹೇಳಿದ್ರೆ ಗೌಡ್ರೆ? ಅಯ್ಯೋ ನಿಂಗೆ ನೀನು ಹಾಂ, ನಾನು ಮಾತಾಡ್ಸಿದ್ರೆ ಹೇಳಿದ್ರ ಅಂತೀಯಲ್ಲ ನಿಂಗೆ. ಹ್ಞೂ, ಅದು ಬಿಡು. ಹೆಂಗೈತೆ ಕೆಲಸ ಎಲ್ಲ? ಎಲ್ಲ ಹೊಂದ್ಕೊಂಡು ಚಂದಕೈತಾ? ಹ್ಞೂ ಗೌಡ್ರೆ, ಎಲ್ಲ ಚೆಂದಾಕೈತೆ. ಹೌದಾ? ಹ್ಞೂ, ಸರಿ. ಮನೆ ಮನೆ ಹೆಂಗೈತೆ ನಿಂಗೆ? ಏಳ್ನೆ ಎಲ್ಲ ಚಂದಕೈತಾ? ಎಲ್ಲ ಅನುಕೂಲಗಳು ಐತಾ ಮನೇಲಿ? ಇಲ್ಲ ಅಂದ್ರೆ ಹೇಳು, ಇನ್ನು ಯಾವ್ದನ್ನ ಚೆನ್ನಾಗಿರೋ ಮನೆನೇ ತೆಗೆದು ಕೊಡ್ತೀನತ್ತ. ಬೇರೆ ಮನೆನಾ? ಯಾಕೆ ಕೊಡ್ರೆ? ಏನಾಗೈತೆ ಮನೆಗೆ? ಬೇಡ ಬೇಡ ಕೊಡ್ರೆ. ಅಲ್ಲ ನಿನಗೆ ಆ ಮನೆ ಚಂದಾಗಿಲ್ಲ ಅಂದ್ರೆ ಹೇಳು, ಅದಕ್ಕೆ ಅವನಂತೆ ನಿನ್ನ ಹೆಸ್ರಿಗೆ ಬರೆದು ಕೊಟ್ಬಿಡ್ತೀನಿ. ನೀನು ಏನಾರ ನಾನು ಹೇಳ್ದಂಗೆ ಕೇಳಿದ್ರೆ, ನೀನು ಏನಾರ ನನ್ನಂಗಾದ್ರೆ ನೋಡು, ನಿನಗೆ ಏನು ಬೇಕು, ಹೊಲ ಬೇಕಾ ಮನೆ ಬೇಕಾ ಎಲ್ಲ ನಿನ್ನ ಹೆಸ್ರಿಗೆ ಬರ್ದಾಕ್ಬಿಡ್ತೀನಿ. ಯೋಚನೆ ಮಾಡು ನಿಂಗೆ. ಯೋನ ಹೇಳಿ ಕೊಡ್ರೆ, ನಿಮ್ಮ ಬಾಯಿನಾಗೆ ಇಂಥ ಮಾತೆಲ್ಲ ಬರಬಾರ್ದು. ನಾನು ಅವತ್ತೇ ಹೇಳಿದ್ದೀನಿ, ನಮ್ಮ ಮರ್ಯಾದೆಯಿಂದ ಜೀವನ ಮಾಡೋಳು ಕೊಡ್ರೆ, ನಮ್ಗೆ ಇವೆಲ್ಲ ಬರೋಕ್ಕಿಲ್ಲ, ಬರೋಕ್ಕಿಲ್ಲ. ಈಗೂ ಹೇಳಿ ಕೊಡ್ರೆ, ನಾನು ಬೇಕಂದ್ರೆ ನಿಮ್ಮ ಹೊಲದಲ್ಲಿ ಬೇಡ ಅಂದರೆ ಕೆಲಸ ನಾನು ಬಿಟ್ಬಿಡ್ತೀನಿ. ಆದರೆ ನೀವು ಹಿಂಗೆಲ್ಲ ಈ ಥರ ಎಲ್ಲ ಮಾತಾಡೋದಾದರೆ ನನಗಂತೂ ಇಷ್ಟ ಇಲ್ಲ ಕೊಡ್ರೆ. ಬೇಡ, ನನ್ನ ಮರ್ಯಾದೆಯಿಂದ ಬಾಳು ಅಂತ ಹೆಣ್ಣು ನಾನು. ನನಗಿಂತ ಇದೆಲ್ಲ ಬೇಡ ಬುದ್ಧಿ. ಅಯ್ಯೋ ನಿಂಗೆ, ಯಾವ ಕಾಲದಲ್ಲಿ ಇದೆಯಾ ನೀನು? ಯಾವ ಕಾಲದಲ್ಲಿ ಇದೆಯಾ? ಹಿಂಗಿದ್ರೆಯ ಈಗ ಬಾಳಕ್ಕಾಗೋದು? ನಿನ್ನ ಗಂಡ ಏನು ಕೋಟಿದ್ದೀಶ್ವರನೇ? ಹೇಳು ಮತ್ತೆ. ಇಲ್ಲ ಹೋಗ್ಲಿ, ನಿನ್ನ ಜೊತೆಗೆ ಇದ್ಕೊಂಡು ಸಂಸಾರನಾದರೂ ಮಾಡ್ತಾನ? ಏನೂ ಇಲ್ಲ, ಒಂಟಿ ಹೆಣ್ಣು ಜೈಲಲ್ಲಿ ಕೂತವನೆ. ನೀನು ಎಷ್ಟು ದಿನ ಅಂತ ಒಂಟಿಯಾಗಿರ್ತೀಯ? ನಿನ್ನ ಜೀವನ ನೀನು ನೋಡ್ಕೊಬೇಕಲ್ವಾ? ಹೇಳು, ನನಗೇನು ಕಮ್ಮಿ ಆಗದೆ? ಬೇಕಂದರೆ ನಿನಗೆ ಈ ಥರ ಇರೋಕ್ಕೆ ಇಷ್ಟ ಇಲ್ಲ ಅಂದರೆ ಹೇಳು, ಬೇಕಂದರೆ ನಿನಗೆ ನನ್ನ ಮದುವೆ ಮಾಡ್ಕೊಂಡೇ ಕರ್ಕೊಂಡೋಗ್ತೀನಿ. ಆಟೊಂದು ಇಷ್ಟ ಆಗ್ಬಿಟ್ಟಿದೆಯಾ ನಿನಗೆ? ಅರ್ಥ ಮಾಡ್ಕೊ. ನಾಚಿಕೆ ಆಗಬೇಕು ಕೊಡ್ರೆ ನಿಮಗೆ. ನಿಮ್ಮ ಮಗಳು ವಯಸ್ಸಾಗೈತೆ, ನನ್ನ ಹತ್ರ ಬಂದು ಹಿಂಗೆಲ್ಲ ಮಾತಾಡ್ತೀರಾ, ಹಿಂಗೆಲ್ಲ ನಡ್ಕೊಳೋದಕ್ಕೆ ನಿಮಗೆ ನಾಚಿಕೆ ಆಗಬೇಕು ನಿಮ್ಮ ಜನ್ಮಕ್ಕೆ. ನಾನು ಯೋಟ್ಕಿತ ಉಗಿದ್ರು ನಿಮಗಂತೂ ಏನೂ ಹೊರಸಿಲ್ಲ. ಬೇಡ ಆಗಿದ್ರೆ ಕೊಡ್ರೆ, ನಾನು ನಿಮ್ಮಕ್ಕಿಂತ ನಿಮ್ಮ ಹೊಲದಲ್ಲಾಗಲಿ ನಿಮ್ಮ ಮನೇಲಿ ಇರಲ್ಲ. ನಿಮ್ಮ ಮನೆಗೆ ಹೊಲದಲ್ಲೂ ಕೆಲಸ ಮಾಡೋಕ್ಕಿಲ್ಲ ನಾನು. ಬೇಡ, ನಮ್ಮ ಅವ್ವಂಗೆ ಅವತ್ತೇ ಹೇಳ್ದೆ ಕೊಡ್ರೆ, ನಾನು ಹೇಳ್ದೆ ಕೇಳಲಿಲ್ಲ ನಮ್ಮ ಅವನಿಂದ ನಾನು ಈ ನರ್ಕ ಅನುಭವಿಸ್ಬೇಕಾಯ್ತು. ನಿಂಗೆ ನಾನು ಹೇಳೋದು ಅರ್ಥ ಆಗೋಕ್ಕಿಲ್ಲ. ನೀನು ನನ್ನ ಮಾತು ಕೇಳಿದ್ರೆ ರಾಣಿ ಇದ್ದಂಗೆ ಇರ್ತೀಯ, ಗೊತ್ತಾ? ನಿನಗೆ ಯಾಕೆ ಬೇಕು ಈ ಹೊಲದಲ್ಲಿ ಹಾಳು ಮಾಡೋ ಕೆಲಸ ಮಾಡ್ಕೊಂಡು ಈ ಬಿಸಿಲಿನಾಗೆ? ಈಟೊಂದು ಕಷ್ಟ ಯಾಕೆ ಪಡ್ತೀಯ ನಿಂಗು? ನೀನು ಒಂದೇ ಒಂದು ಸರಿ ಹ್ಞೂ ಅನ್ನು, ತಾಳಿ ಕಟ್ಕೊಂಡು ರಾಜರಸ್ವ ಕರ್ಕೊಂಡೋಗ್ತೀನಿ ನಮ್ಮ ಮನೆಗೆ. ರಾಜರಸ್ವ ಕರ್ಕೊಂಡೋಗ್ತೀನಿ. ಆರಾಮಾಗಿರ್ಬೋದು ನೀನು, ಜೀವನದಲ್ಲಿ ಆರಾಮಾಗಿರ್ಬೋದು. ಏನೇನು ಒಡವೆ ಬೇಕು, ಎಂಥ ಬಟ್ಟೆ ಬೇಕು, ಏನೇನು ಬೇಕು, ಉಣ್ಣೋದು ತಿನ್ನೋದು ಮಹಾರಾಣಿ ಇದ್ದಂಗೆ ಇರ್ತೀಯ ನಿಂಗು. ಯೋಚನೆ ಮಾಡು. ಅಲ್ಲ ಕೊಡ್ರಿ, ದೇವ್ರಂತ ಹೆಣ್ಮಗಳು ನಿಮ್ಮ ಹೆಂಗಸರು ಅಂತ ಎಮ್ಮಂಗೆ ಮೋಸ ಮಾಡ್ತಿರಲ್ಲ ಕೊಡ್ರಿ. ಹೆಂಗೆ ಮನ್ಸು ಬರ್ತದ ಬುದ್ಧಿ ನಿಮಗೆ? ಮನ್ಸಾಕ್ಸಿ ಆದರೂ ಹೆಂಗೆ ಒಪ್ತದೆ ಅಂತ ಗೌಡ್ರೆ ನಿಮಗೆಲ್ಲ? ಅಂಥ ಹೆಣ್ಣಿಗೆ ನೀವು ಮೋಸ ಮಾಡ್ತೀರಾ ಅಂದಮೇಲೆ ನಾನು ಯಾವ ಲೆಕ್ಕ ನಿಮಗೆ? ಇವತ್ತು ಹಿಂಗೆ ನಾಳೆ ಹಂಗೆ. ನಾನು ನಿಮ್ಮ ಹೊಲದಲ್ಲಿ ಕೂಲಿ ಮಾಡೋ ಒಂದು ಹೆಣ್ಣು, ಅದು ಗಂಡ ಇಲ್ದಿರೋ ದಿಕ್ಕಿಲ್ದಿರೋ ಹೆಣ್ಣು. ನೀವು ನೋಡ್ಕೊಂಡ್ರೆ ನೀವೇ ತಂದೆ ತಾಯಿಯಂಗೆ ನೀವು ನಮ್ಮನ್ನು ಚಂದ ಕಾಣಬೇಕು. ನೀವೇ ಹಿಂಗೆ ಮಾಡಿದ್ರೆ ಯಾರು ನಮ್ಮಂಥವ್ರಿಗೆಲ್ಲ ದಿಕ್ಕು ಕೊಡ್ರೆ. ಯೋಚನೆ ಮಾಡಿರಿ ಕೊಡ್ರಿ, ಹಿಂಗೆಲ್ಲ ಮಾತಾಡೋದು ಬಿಟ್ಬಿಡ್ರಿ. ನಿಂಗೆ ಇವೆಲ್ಲ ಟಿ ವಿನಾಗೆ ಪಿಕ್ಚರ್ನಾಗೆ ಸರಿ, ನಿಜ ಜೀವನದಲ್ಲಿ ಹಂಗಾಗಕ್ಕಿಲ್ಲ. ಯೋಚನೆ ಮಾಡು. ನೀನು ನಾಳೆ ದಿವಸ ಸುಖವಾಗಿರ್ಬೇಕು ಅಂದರೆ ನನ್ನಂಥ ಒಬ್ಬ ಗಂಡಸನ್ನ ಮದುವೆ ಮಾಡ್ಕೊಂಡ್ರೇನೆ ನೀನು ಚೆನ್ನಾಗಿ ಸುಖವಾಗಿರ್ಬೋದು. ಏನಕ್ಕೂ ಕೆಲ್ಸಕ್ಕೆ ಬಾರದೇ ಇರೋ ಆ ಜೈಲಲ್ಲಿ ಹೋಗಿ ಕೂತವನಲ್ಲ, ಅವನಿಂದ ಏನು ಸುಖ ತಿಂತಿದೀಯ ನೀನು? ಏನು ಸುಖ ತಿಂತಿದೀಯ ನೀನು? ನೋಡು, ನಾನು ಹೇಳ್ತಾ ಇದ್ದೀನಿ, ನನ್ನ ಮಾತು ಕೇಳಿದ್ರೆ ನಾಳೆ ನಿನಗೆ ಸುಖವಾದ ಜೀವನ. ಇಲ್ಲ ಅಂದರೆ ಸಾಯೋ ತನಕ ನೀನು ಕಷ್ಟ ಅನುಭವಿಸೋದು ತಪ್ಪಕ್ಕಿಲ್ಲ. ಅದು ನನ್ನ ಮಾತು ಮೀರಿ ನನ್ನ ವಿರುದ್ಧ ನಡ್ಕೊಂಡ್ರೆ ನಾನಂತೂ ಸುಮ್ಮನೆ ಬಿಡೋಕ್ಕಿಲ್ಲ. ನನ್ನ ಕಣ್ಣಾಕಿದ್ದ ಹೆಣ್ಣು ನಾನಂತೂ ಯಾವತ್ತೂ ಬಿಡೋಕ್ಕಿಲ್ಲ. ಹೇಳ್ತಾ ಇದ್ದೀನಿ ನಿಂಗೆ, ನಾನು ಕಣ್ಣಾಕಿದ್ದ ಹೆಣ್ಣು ಒಂದು ನಂಗೆ ಸಿಕ್ಕಲೇಬೇಕು. ಇಲ್ಲ ಅಂದರೆ ನಾನು ಬಿಡೋಕ್ಕಿಲ್ಲ. ನಾನು ಈಟು ವರ್ಷ ನಾವು ಗೋಡಕ್ಕೆ ಮಾಡ್ಕೊಂಡಿದ್ದೀನಿ. ನನ್ನ ವಿರುದ್ಧ ಹೋಗಿದ್ದ ಹೆಣ್ಣು ಒಬ್ಬಳು ಇಲ್ಲ. ನೀನೇ ಹಿಂಗೆ ಮಾತಾಡ್ತಿರೋದು. ನೀನೇನು ಅದು ಕೇವಲ ಒಂದು ಆಳು.
ನೀನು ಈ ಥರ ಹಾಳಾಗಿದ್ಕೊಂಡೇ ನೀನು ಹಿಂಗೆ ಮಾತಾಡ್ತಿದ್ಯಾ? ಯೋಚನೆ ಮಾಡು ನಿಂಗೆ, ಯೋಚನೆ ಮಾಡು. ಇನ್ನು ಕಾಲ ಮಿಂಚಿಲ್ಲ, ಯೋಚನೆ ಮಾಡು. ನೀವು ಯೋನೇ ಹೇಳಿದ್ರು ಗೌಡ್ರೆ, ನಾನು ಇದ್ಕೊಪ್ಪಕ್ಕಿಲ್ಲ. ಆ ಬಂಗಾರದಂತ ನಿಮ್ಮ ಹೆಂಗಸರಿಗೆ ನಾನು ಅನ್ಯಾಯ ಮಾಡೋಕ್ಕಿಲ್ಲ. ನನ್ನ ಜೀವನ ಹಾಳಾಗೋದ್ರೂ ಪರವಾಗಿಲ್ಲ, ನನ್ನ ಜೀವನ ಪರ್ಯಂತ ಕಷ್ಟ ಅನ್ಭವಿಸಿದ್ರು ಪರವಾಗಿಲ್ಲ ಗೌಡ್ರೆ. ನಾನು ಇಂಥ ಕೆಲಸಕ್ಕೆ ಬರಲ್ಲ, ನಾನು ಇದಕ್ಕೆಲ್ಲ ಒಪ್ಪಕ್ಕಿಲ್ಲ. ನಿಮ್ಮನ್ನು ಮದುವೆನೂ ಆಗೋಕ್ಕಿಲ್ಲ. ಇದೇ ನನ್ನ ಕೊನೆ ನಿರ್ಧಾರ ಗೌಡ್ರೆ. ಇನ್ನೊಂದಕ್ಕಿಂತ ನನಗೆ ಈ ಥರ ಎಲ್ಲ ಬಂದು ಮಾತಾಡೋದಾದ್ರೆ ನಾನು ನಿಮ್ಮ ಮನೇಲೂ ಇರೋಕ್ಕಿಲ್ಲ, ನಿಮ್ಮ ಹೊಲದಲ್ಲೂ ಕೂಲಿ ಬರೋಕ್ಕಿಲ್ಲ. ನಾನು ಹೇಳ್ಬಿಟ್ಟಿದ್ದೀನಿ. ಏಲ ನೀನು ಒಂದು ಎಣ್ಣೆ ಹೆಂಗ್ಸಾಗಿ, ಅದು ನನ್ನ ಹೊಲದಲ್ಲಿ ಕೆಲಸ ಮಾಡೋ ಕೂಲಿ ಹಾಳಾಗಿ ಈಟೊಂದು ಪೊಗುರು ತೋರಿಸ್ತಿದೀಯ ಅಂದ್ಮೇಕೆ ನಾನು ಮಾತ್ರ ಇದು ಇಲ್ಲೇ ಹಿಂಗೆ ಸುಮ್ಮನೆ ಬಿಡೋಕ್ಕಿಲ್ಲ. ನಿನ್ನನ್ನು ಪಡ್ಕೊಂತೀನಿ. ಅದು ಯೋನೇ ಆಗಲಿ, ನಾನು ಪಡ್ಕೊಂತೀನಿ. ನನಗೆ ಗೊತ್ತು. ನಿನಗೆ ಯಾವ ದಾರಿಯಿಂದ ಹೋಗಿ ನಿನ್ನನ್ನು ಪಡ್ಕೊಬೇಕು ಅನ್ನೋದು ನನಗೆ ಗೊತ್ತದೆ ಕಣೆ. ನಾನು ಈ ಊರು ಗೌಡ ಕಣೆ, ನಾನು ಈ ಊರು ಗೌಡ. ನಾನು ಏನು ಮಾಡಿದ್ರೂ ನಡೀತದೆ ಕಣೆ. ಅದು ನೀನು ನನ್ನ ತೋಟದಲ್ಲಿ ನನ್ನ ಹೊಲದಲ್ಲಿ ಕೆಲಸ ಮಾಡೋ ಒಬ್ಳು ಕೂಲಿ ಹಾಳು ನೀನು. ನಿನಗೆ ಇಟ್ಟೊಂಥರ ಪೊಗರು ಅಂದರೆ ನಾನು ಈ ಎಕರೆಗಟ್ಟಲೆ ಹೊಲ ತೋಟ ಜಮೀನು ಇಟ್ಕೊಂಡಿದ್ದೀನಿ. ಇಷ್ಟು ಆಳು ಕಾಳು ಮನೆ ಎಲ್ಲ ಇಟ್ಕೊಂಡಿರೋ ಇಂಥ ಐಶ್ವರ್ಯ ಇರೋ ಈ ಗೌಡನ್ನೇ ನೀನು ತರಿಸ್ಕರ್ಸ್ ಹೋಗ್ತಿದ್ಯಾ ಅಂದರೆ ನಿನ್ನನ್ನು ನಾನು ಬಿಡಲ್ಲ ಕಣೆ. ನಾನು ಪಡ್ಕೊಂತೀನಿ. ನನಗೆ ಗೊತ್ತೈತೆ ನೀನನ್ನು ಹೆಂಗೆ ಪಡ್ಕೊಬೇಕು ಅಂತ. ಹೋಗು, ಇವತ್ತು ಹೋಗ್ತೀಯ, ನಾಳೆ ನೀನೇ ಬಂದು ಬೀಳ್ಬೇಕು ನನ್ನ ಹತ್ರಕ್ಕೆ. ಹಂಗೆ ಮಾಡ್ತೀನಿ. ಈ ಗೌಡ ಅಂದರೆ ಸಾಮಾನ್ಯದ ಗೌಡ ಅಲ್ಲ. ನಾನು ಏನು ಅಂತ ನಿನಗೆ ತೋರಿಸ್ತೀನಿ. ಇವತ್ತು ರಾತ್ರಿನೇ ನಿಮ್ಮ ಮನೆಗೆ ಬರ್ತೀನಿ. ನಿಮ್ಮ ಮನೆಗೆ ಬಂದು ನಿಮ್ಮ ಮೌನ ಹತ್ರನೇ ಮಾತಾಡ್ತೀನಿ ನಿನ್ನ ಮದುವೆ ಆಗೋ ವಿಷಯನ. ಅಲ್ಲ, ಈ ಹುಡುಗಿ ಯಾಕೆ ಹಿಂಗೆ ಬಂತು ನಿಂಗೆ? ಯಾಕೆ ಹಿಂಗೆ ಹತ್ಕೊಂಡು ಓಡತ್ತೀಯ? ಯಾಕೆ ಯೋನಾಯ್ತಪ್ಪ ಸೋನಿ? ನಿಂಗೆ ಯೋನಾಯ್ತವ? ಯಾಕವ ಹಿಂಗೋಡ್ ಬಂದೆ? ಕೆಲ್ಸಕ್ಕೆ ಹೋಗ್ಲಿಲ್ವೇನೆ? ಯಾಕೆ ಅರ್ಧಕ್ಕೆ ಬಿಟ್ಟು ಬಂದೆ? ನಿಂಗೆ ಎದಳವಾ? ಯವ, ನಾನು ಹೋಗಲ್ಲ, ನನ್ನನ್ನು ಬಿಟ್ಬಿಡು ಯವ. ನಾನು ಗೋಡ್ರು ಅಂತ ಕೆಲ್ಸಕ್ಕೆ ಹೋಗಲ್ಲ, ನನ್ನನ್ನು ದಯವಿಟ್ಟು ಬಿಟ್ಬಿಡು. ಅಲ್ಲ ಕಣೆ ನಿಂಗೆ, ಅಲ್ಲ ನೀನು ಹಿಂಗೆ ಓಡ್ ಬಂದು ಹಿಂಗೆ ಹತ್ಕೊಂಡು ಮನಿಕೊಂಡ್ರೆ ನನಗೆ ಯೋನೇ ಗೊತ್ತಾಗ್ತದೆ. ಎದಳೆ ಮ್ಯಾಕೆ ಯೋನಾಯ್ತಂತ ಎದಳೆ ಮ್ಯಾಕೆ ಯವ. ಗೌಡ್ರು ಇವತ್ತು ಹೊಲ್ದಾಗೆ ನಾನೊಬ್ಬಳೆ ಕೆಲಸ ಮಾಡ್ತಿದ್ದೆ, ಯಾರೂ ಇರಲಿಲ್ಲ ಹೆಂಗಸರು ಅಕ್ಕಪಕ್ಕದಲ್ಲಿ. ಇವತ್ತು ಗೌಡ್ರು ಬಂದು ಹೊಲಕ್ಕೆ ಬಂದು ಗೌಡ್ರು ಯೋನ್ ಮಾಡಿದ್ರು. ಯೋನೈತೆ ನೀನು ಹೇಳೋದು ನಿಲ್ಸಿ, ನೆಟ್ಟಿಗೆ ಹೇಳಿದ್ರೆ ಸರಿ. ನೀನು ಯವ ನನ್ನ ಗೌಡ್ರಿಗೆ ನಾನು ಬೇಕಂತೆ ಯವ, ನನ್ನ ಪಡ್ಕೊಬೇಕಂತೆ, ನನ್ನ ಗೌಡ್ರ ಹತ್ರಕ್ಕೆ ಹೋಗ್ಬೇಕಂತೆ, ಹಿಂಗೆಲ್ಲ ಮಾತಾಡ್ತಾರೆ ಕಣವ. ನಾನು ಹೋಗಲ್ಲ. ಯೋನವ ನೀನು ಹೇಳ್ತಿರೋದು? ಯೋನ್ ಅರ್ಥ ಆಗಂಗೆ ಹೇಳಿ. ಯೋನ್ ಹೇಳಿದ್ರೆ ನೀನು ಯೋನ್ ಅರ್ಥ ಮಾಡ್ಕೊಂಡೆ. ಯೋನ್ ಸರಿಯಾಗಿ ಹೇಳೆ ನೀನು. ನಿಂಗೆ ಅದು ಗೌಡ್ರು ಹೇಳಿದ್ರು ನಾನು ಅವ್ರಂಗೆ ಆಗ್ಬೇಕಂತೆ, ಇಲ್ದಿದ್ರೆ ಅವ್ರು ನಾನು ಬಿಡೋಕ್ಕಿಲ್ವಂತೆ. ಇಲ್ಲ ನನ್ನನ್ನು ಮದುವೆನೇ ಮಾಡ್ಕೊತಾರಂತೆ. ಬೇಕಾದ್ರೆ ನನ್ನ ಮದುವೆ ಮಾಡ್ಕೊಂಡೆ ಮನೆಗೆ ಹೋಗಿ ಕರ್ಕೊಂಡು ಹೋಯ್ತಾರಂತೆ. ಅವ್ರಿಗೆ ನಾನಂದರೆ ಆಡೊಂದು ಇಷ್ಟ ಅಂತೆ. ಹಿಂಗೆಲ್ಲ ಹೇಳಿದ್ರು ಕಣವ ಗೌಡ್ರು. ಅದಕ್ಕೆ ನೀನು ಯೋನಂದೆ ಗೌಡ್ರು ನಿನ್ನ ಮದುವೆ ಮಾಡ್ಕೊತಾರಂತ? ನಿಜನೇನವ? ಹ್ಞೂ ಕಣವ, ಗೌಡ್ರಿಗೆ ನಾನು ಬೇಕೇ ಬೇಕಂತೆ. ಅದಕ್ಕೆ ನನ್ನ ಮದುವೆ ಮಾಡ್ಕೊಂಡಾದ್ರೂ ಕರ್ಕೊಂಡು ಹೋಗ್ತಾರಂತೆ. ನನಗೆ ಈ ಥರ ಇರೋಕ್ಕೆ ಇಷ್ಟ ಇಲ್ಲ ಅವ್ರ ಹತ್ರ ಅಂದರೆ. ಬೇಕಾದ್ರೆ ಮದುವೆ ಮಾಡ್ಕೊಂಡೆ ಕರ್ಕೊಂಡು ಹೋಗ್ತಾರಂತೆ. ಹಿಂಗೆಲ್ಲ ಹೇಳ್ತಾವ್ರೆ. ನಾನು ಬೇಡ ಕಣವ. ನೋಡಿ, ಈ ಮನೆ ಖಾಲಿ ಮಾಡ್ಕೊಂಡು ನಾವು ಹಳೆ ಗುಡಿಸ್ಲಿತ್ತಲ್ಲ, ನಾವು ಹಳೆ ಗುಡಿಸ್ಲಿಕ್ಕೆ ಹೋಗ್ಬಿಡೋಣ ನೋಡಿ. ಹೆಂಗ ಕೂಲಿನಲ್ಲಿ ಮಾಡ್ಕೊಂಡು ಬೇರೆ ಹೊಲದಲ್ಲಿ ಕಂಡೋರ್ ಹೊಲದಲ್ಲಿ ನೆಮ್ಮದಿಗಿದ್ದು ನೀನು ಮಾಡೋ ಕೆಲಸ ಕಣವ ಇದು. ನೋಡಿ, ನಾವು ಇವಾಗಲೇ ಹೊಂಟ್ಬಿಡ ನಡಿಯವ. ಬೇಡ ಕಣವ ಇವ್ರ ಸವಸ ನಮಗೆ. ನನ್ನ ಮಗಳನ್ನ ಗೌಡ್ರು ಮದುವೆ ಆಯ್ತಾರಂತ? ಅಯ್ಯೋವಿ, ಎಂಥ ವಿಷಯ ಇದು, ಎಂಥ ಖುಷಿ ಪಡೋ ವಿಷಯ. ಈ ಮೂದೇವಿ ಒಂದು ಹೊತ್ಕೊಂಡು ಕೂತದೆ. ಇಂಥ ಚಾನ್ಸ್ ಯಾರನ್ನ ಬಿಟ್ಟರುಂಟ? ಇಷ್ಟೇನೇನವ ನಿಂಗೆ? ಅದಕ್ಕೆ ನೀನು ಈ ಪಾಟಿ ಎತ್ಕೊಂಡು ನೋಡಿ ಬಂದ. ನಾನು ಏನೋ ಆಗಬಾರ್ದಾಗೋಯ್ತೇನೋ ಅನ್ಕೊಬಿಟ್ಟೆ. ಸರಿ ಕಣವ, ನೀನೊಬ್ಳು ಹಿಂಗನವ ಎದ್ರಸೋದು ನೀನು. ಈ ಪಾಟಿ ಹಿಂಗೆ ಓಡ್ ಬಂದು ಹತ್ಕೊಂಡು ಯೋನಾಯ್ತಂತ ಗಾಬರಿನ ಪಟ್ಬಿಟ್ಟಿದ್ದೆ. ಅಲ್ಲ ನೀನು ಯೋನು ಹೇಳ್ತಿದ್ದೀಯವ? ನಾನು ಈ ಥರ ಅನ್ಭವಿಸ್ಕೊಂಡು ನಾನು ಓಡ್ ಬಂದರೆ ನೀನು ನೋಡಿದ್ರೆ ಹಿಂಗೆಲ್ಲ ಮಾತಾಡ್ತಿದ್ದಿಲ್ಲವ? ಯೋನು ಆಗೇ ಇಲ್ಲ ನನಗೆ. ಅಲ್ಲ ನಿಂಗೆ, ಅಲ್ಲ ಯೋನ್ ಆಗಬಾರ್ದಾಗೈತೆ ಅಂತ ನೀನು ಹಿಂಗೆ ಈ ಪಾಟಿ ಬಬ್ಬೆ ಹೊಡ್ಕೊಂಡು ಓಡ್ ಬಂದೆ ನೀನು? ಇಂಥ ವಿಚಾರ ಯೋಚನೆ ಮಾಡು. ಗೌಡ್ರು ನಿನ್ನ ಮದುವೆ ಆದರೆ ರಾಣಿ ಇದ್ದಂಗೆ ಇರ್ತೀಯ ಕಣಿ. ನಾನು ಅವಾಗ ಹೆಂಗಿರ್ಬೋದು? ಚಂದಕ್ಕಿರೋ ಮನೆ, ಒಡವೆ, ವಸ್ತ್ರ, ಊಟ, ತಿಂಡಿ, ಕಾರು, ಬಂಗ್ಲೆ. ಯೋಚನೆ ಮಾಡಿ ನಿಂಗೆ. ಹಿಂಗೆ ಕಾಲಲ್ಲಿ ಒತ್ಕೊಂಬೇಡ ಕಣಿ. ಮನೆ ಬಾಗ್ಲಿಗೆ ಬಂದಿರೋ ಲಕ್ಷ್ಮಿನ ಕಾಲಲ್ಲಿ ಒತ್ಕೊಂಬೇಡ ನೋಡು. ಹೇಳಿದ್ದೀನಿ ಗೌಡ್ರನ್ನ ಮದುವೆ ಆಗ್ಬಿಡು ನಿಂಗೆ. ಅವ್ನು ಬೇರೆ ನಿನ್ನ ಗಂಡ ಚಂದಕ್ಕಿಲ್ಲ ಅನ್ನೋದಕ್ಕಿಂತ ಯೋನೈತೆ ಗತಿ. ಯಾವಾಗಲೂ ಕುಡ್ಕೊಂಡು ಅವ್ರಿವ್ರಿಗೆ ಹಿಂಗೆ ಮಾಡ್ಕೊಂಡು ಹೋಗಿ ಜೈಲಲ್ಲಿ ಕುತ್ಕೊತಾನೆ. ಇನ್ನೂ ವರ್ಷ ಆಯಿತು, 2 ವರ್ಷ ಆಯಿತು, ಈಚೆಗೆ ಬಂದೇ ಇಲ್ಲ. ಬತ್ತನೂ ಬರೋದಿಲ್ಲ, ಅದು ಗ್ಯಾರಂಟಿನೇ ಇಲ್ಲ. ಬಿಡಬೇಡ. ಗೌಡ್ರು ಹೇಳ್ದಂಗೆ ಗೌಡ್ರನ್ನ ಸುಮ್ಮನೆ ಕಣ್ಣು ಮುಚ್ಕೊಂಡು ಮದುವೆ ಆಗ್ಬಿಡು ನಿಂಗೆ. ಯವ್ವ, ನಿಜ ಹೇಳವ, ನಾನು ನಿಜವಾಗುವೆ ನೀನು ಹೊಟ್ಟೆ ಹುಟ್ಟಿರೋ ಮಗಳಯ್ಯ. ನಿಜ ಹೇಳವ.
ಏ ಯಾಕೆ ಇಂಥ ಅನುಮಾನ ಬಂತು ನಿನಗೆ ಗೀಟ್ ವಾಸಕ್ಕೆ? ಲೇ ನಿನ್ನ ಅನ್ನೊಟ್ಟೆಲ್ಲ ಹುಟ್ಟಿದ್ಕೊಣಿ. ನಾನೇ ಎತ್ತಿತ್ತು ನಿನ್ನನ್ನು. ಅಲ್ಲ ಕಣವ, ಯಾರಾನ ಈ ಪ್ರಪಂಚದ ಮ್ಯಾಗೆ ಎತ್ತು ಮಗಳಿಗೆ ಇಂಥ ಬುದ್ಧಿ ಹೇಳ್ಕೊಡ್ತಾನೆ ರವ. ಗಂಡನ ಬಿಟ್ಬಿಟ್ಟು ಇನ್ನೊಬ್ಬನ ಮದುವೆ ಆಗುವಂತ ಹೇಳವ. ಸರಿನಾಯ್ತು ನಿನಗೆ ಎಲ್ಲ ಏನ್ ಆಗೈತೆ ನಿನಗೆ ಅಂತೀನಿ ನಾನು. ಅಲ್ಲ ನಿನ್ನ ತಲೆಗೆ ಏನು ಬಿಟ್ಕೊಂಡದೆ, ಏನು ದೆವ್ವ ಬಿಟ್ಕೊಂಡದ, ಏನಾಗದೆವ? ಇಂಥದಕ್ಕೆಲ್ಲ ಹೂ ಅನ್ನು ಅಂತಿದೆಯಲ್ಲ, ಏನವ ಇದು? ಸರಿನೇನವ ಇಂಥ ಕೆಲಸ ಮಾಡೋದು? ಅಲ್ಲ ತಾಯಿ ಆದವಳು ನೀನು ಒಳ್ಳೆ ಬುದ್ಧಿ ಹೇಳ್ಕೊಡ್ಬೇಕು. ನೀನು ನೋಡಿದ್ರೆ ಇಂಥದ್ದು ಹೇಳ್ಕೊಡ್ತೀಯಲ್ಲವ. ಏನವ ಇದು? ನಡಿ ಇವತ್ತೇ ಹೋಗ್ಬಿಡ ನಡಿವಾ. ನಮಗೆ ಮನೆ ಬೇಡ ಏನು ಬೇಡ, ನಡಿ ನಮ್ಮ ಗುಡಿಸ್ಲಿಗೆ, ನಮ್ಮ ಮಳೆ ಗುಡಿಸ್ಲಿಗೆ ಹೋಗ್ಬಿಡೋಣ. ನಿಂಗೆ ನಾನು ಎತ್ತು ತಾಯಿಯಾಗಿ ನಿನಗೆ ಒಳ್ಳೇದಕ್ಕೆ ಹೇಳ್ತಾ ಇದ್ದೀನಿ ಕಣೆ. ಅರ್ಥ ಮಾಡ್ಕವಸಿ. ಅಲ್ಲ ಅವ್ನು ಯಾವನ ಕುಡ್ಕೊಂಡು ಕಟ್ಕೊಂಡು ನಿನ್ನ ಹತ್ರ ನೆಟ್ಟಿಗೆ ಎಷ್ಟು ವರ್ಷ ಸಂಸಾರ ಮಾಡೋನೆ? ಇಲ್ಲ ಎಷ್ಟು ದಿನ ಸಂಸಾರ ಮಾಡೋನೆ? ಓಡೋಗಿ ಕಂಡವ್ರನ್ನೆಲ್ಲ ಕರ್ಗೊಳಿಸ್ಕೊಂಡು, ಊರವ್ರು ಇರೋರ್ನೆಲ್ಲ ಕರ್ಗೊಳಿಸ್ಕೊಂಡು ಒಳಗೊಳಗೆ ಜೈಲು ಕುತ್ಕೊತಾನೆ. ಒಂದು ತಿಟ್ಟಾಕಕ್ಕೆ ಯೋಗ್ಯತೆ ಐತೇನೆ ಅವನಿಗೆ? ನಿನ್ನ ಏನಾರ ಸುಖವಾಗಿ ನೋಡ್ಕೊಂತಾವನೆ ನನ್ನ ನೆಂಡ್ರು ಅಂತ? ನನ್ನ ನೆಂಡ್ರು ಅಂತ ಪಿರುತಿಯೇನೋ ಐತೆ ನಿನ್ನ ಮೇಲೆ ಅಂತ ನಂಬ್ಕೊಂಡು ನೀನು ಯಾಕೆ ನಿನ್ನ ಜೀವನ ಸರ್ವನಾಶ ಮಾಡ್ಕೊಂತೀಯ? ನಾನು ಹೇಳೋದು ನಿನ್ನ ಒಳ್ಳೇದಕ್ಕೆ ಕಣೆ. ತಾಯಿ ಮಾಡೋದು ಮಕ್ಕಳಿಗೆ ಯಾವತ್ತೂ ಒಳ್ಳೇದಕ್ಕೆ. ನಾನು ಹೇಳೋದು ರೀತಿ ಕೆಟ್ಟಾಗಿ ಕಾಣಿಸ್ತೈತೆ. ನಾನು ಹೇಳೋದು ಅರ್ಥ ಮಾಡ್ಕೊ. ನಾಳೆ ದಿವಸ ನೀನು ಚಂದಕ್ಕಿರ್ತೀಯ. ಗೌಡ್ರೇನು ನೀನು ನಿಟ್ಕತೀನಿ ಅಂತ ಕರಿತಾವ್ರ? ರಾಜರಸ ಮದುವೆ ಮಾಡ್ಕೊಂಡು ಕರ್ಕೊಂಡೋಯ್ತೀನಿ ಅಂತಾರೆ. ಹೋಗಿ ಮದುವೆ ಮಾಡ್ಕೊಳ್ಳೆ ಗೌಡ್ರನ್ನ. ನಾನು ಹೇಳೋ ಮತ್ತೆ ಕೇಳೋ ನಿಂಗೆ ದೇವ್ರು ಒಳ್ಳೇದು ಮಾಡ್ತಾನೆ. ಆಯ್ತಾ ಇವಳಿಗೆ ತಲೆಯಲ್ಲಿ ಇಂಥ ಕಸನ ಬಿಟ್ಟರು ಉಂಟ. ಅಲ್ಲ ನಮ್ಮ ಉಂಟಲ್ಲ ಅದು ಏನೈತೆ ಅಂತ ಒಂದು ಗೊತ್ತಾಯ್ತಿಲ್ಲ. ಎಲ್ಲ ವೀಕ್ಷಕರಿಗೂ ನನ್ನ ನಮಸ್ಕಾರಗಳು. ವೀಕ್ಷಕರೇ, ನಮ್ಮ ಚಾನಲ್ನಲ್ಲಿ ಬರುವಂತಹ ವಿಡಿಯೋಗಳು ನಿಮಗೆ ಇಷ್ಟವಾದಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ಏನಾದರೂ ಇದ್ದರೆ ಕಮೆಂಟ್ ಮಾಡಿ. ಹಾಗೆ ಈ ನಿಂಗಿ ಸಮಸ್ಯೆನ ನೀವು ಕಮೆಂಟ್ ಮೂಲಕ ಏನಾದರೂ ಒಂದು ಸಮಸ್ಯೆನ ನಿಂಗಿಗೆ ಬಗೆಹರಿಸ್ಕೊಡಿ. ಎಲ್ಲ ವೀಕ್ಷಕರಿಗೂ ನನ್ನ ನಮಸ್ಕಾರಗಳು. ವೀಕ್ಷಕರೇ, ನನ್ನ ಚಾನಲ್ನಲ್ಲಿ ಬರುವಂತಹ ವಿಡಿಯೋಗಳು ನಿಮಗೆ ಇಷ್ಟವಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ, ನಿಮ್ಮ ಫ್ಯಾಮಿಲಿ, ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಏನಾದರೂ ಇದ್ದರೆ ಕಮೆಂಟ್ ಮೂಲಕ ತಿಳಿಸಿ. ದಯವಿಟ್ಟು ವೀಕ್ಷಕರೇ, ಹೊಸಬರಿಗೆ ಪ್ರೋತ್ಸಾಹ ಕೊಡಿ. ಹಾಗೆ ಈ ನಿಂಗಿ ಸಮಸ್ಯೆಯನ್ನು ನೀವೇ ಸ್ವಲ್ಪ ಬಗೆಹರಿಸ್ಕೊಡಿ. ನಿಂಗೆ ಈಗ ಅವರಮ್ಮ ಹೇಳ್ದಾಗೆ ಗೌಡನ ಮದುವೆ ಆಗಬೇಕಾ ಬೇಡವಾ, ಇಲ್ಲ ಅವಳು ಸ್ವತಂತ್ರವಾಗಿ ಇಂಡಿಪೆಂಡೆಂಟ್ ಆಗಿ ಇರಬೇಕಾ, ಇದನ್ನೆಲ್ಲ ನೀವೇ ಕಮೆಂಟ್ ಮೂಲಕ ಒಂದು ಸಮಸ್ಯೆನ ಬಗೆಹರಿಸ್ಕೊಡಿ. ನಿಂಗಿಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಚಾನಲ್ನ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ. ಥ್ಯಾಂಕ್ ಯು.